ಎಲ್ಲರಿಗೂ ನಮಸ್ತೆ. ಶ್ರೀನಾಥ ಪುಸ್ತಕಾಲಯ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ಇವತ್ತು ಒಂದು ತುಂಬ ಅಪರೂಪವಾದ ಪುಸ್ತಕವನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಈಗ ಈ ಪುಸ್ತಕ ಪರಿಚಯ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯ ಏನಂದರೆ, ಈಗ ಕೆಲವರು ಪುಸ್ತಕ ಓದ್ತಾ ಇರ್ತಾರೆ, ಕೆಲವರು ಕತೆ ಓದ್ತಾ ಇರ್ತಾರೆ, ಬಟ್ ಅಲ್ಲಿ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಯಾಕಾಗುತ್ತೆ ಅಂತಂದರೆ ಅಲ್ಲಿ ನಿರಂತರತೆ ಇರಲ್ಲ. ಆ ಥರ ಆಗ್ಬಾರ್ದು. ಅಂದರೆ ಒಂದು ಪುಸ್ತಕ ತೊಗೊಂಡ್ರೆ ಆ ಪುಸ್ತಕ ಹೇಗಿದ್ರೂ ಕೂಡ ಮುಗಿಸ್ಬೇಕು. ಬಟ್ ಮುಗ್ಸೋಕ್ಕೆ ನಮ್ಗೆ ಆಸಕ್ತಿ ಇರಬೇಕಲ್ವ. ಆಸಕ್ತಿ ಯಾವುದೇ ಇರುತ್ತೋ ಆ ಪುಸ್ತಕನ ಆಯ್ಕೆ ಮಾಡ್ಕೊಂಡು ಓದಿದರೆ ಚೆನ್ನಾಗಿರುತ್ತೆ. ಆ ಥರನೇ ಒಂದು ನಿರಂತರತೆ ಅಂದರೆ ಒಂಥರ ಕಂಟಿನ್ಯೂಟಿಯಾಗಿ ಈ ಪುಸ್ತಕನ ಮುಗಿಸ್ಬೇಕು ಅಂತ ಕುತೂಹಲ ಇರುತ್ತೆ. ಈ ಪುಸ್ತಕ ಓದ್ತಾ ಇದ್ದರೆ ಅಂಥ ಪುಸ್ತಕ ಪರಿಚಯ ಮಾಡ್ತಾ ಇದ್ದೀನಿ ಇವತ್ತು. ರೌದ್ರ ವರ್ಣಂ ಅಂತ. ರೌದ್ರ ಮತ್ತು ವರ್ಣಂ ಅಲ್ಲ, ರೌದ್ರ ವರ್ಣಂ ಕೋಪ. ರೌದ್ರ ಅಂದರೆ ಕೋಪ, ವರ್ಣಂ ಅಂದರೆ ಕೋಪ ಆವರಣಗೊಳ್ಳುವುದಂದರ್ಥ. ಇದನ್ನು ಅನಂತ ಕುಣಿಗಲ್ ಸರ್ ಅವರು ಇದನ್ನು ಬರೆದಿದ್ದಾರೆ, ರೌದ್ರ ವರ್ಣಂ. ಈ ಕಾದಂಬರಿ ಏನು ಹೇಳುತ್ತೆ ನಮಗೆ ಅಂತಂದರೆ, ಒಂದು ಊರಿನಲ್ಲಿ ಆ ಸಾಮಾಜಿಕ ಏಣಿ ಶ್ರೇಣಿ ಆಗಿರ್ಬೋದು, ಅಲ್ಲಿ ಊರಿನ ಪ್ರಮುಖರ ಧಾರ್ಷ್ಟ್ಯ ಆಗಿರ್ಬೋದು, ಅಲ್ಲಿ ಇಲ್ಲದವರು ಮತ್ತು ಉಳ್ಳದವ್ರ ನಡುವಿನ ವ್ಯತ್ಯಾಸ ಇದೆ ಅಲ್ವಾ, ಅದನ್ನು ಈ ಕಾದಂಬರಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಆ ಸಮಾಜ ಅಂದರೆ ಅಲ್ಲಿ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದರೆ, ಪೊಲೀಸರ ದಬ್ಬಾಳಿಕೆ ಆಗಿರ್ಬೋದು, ಆ ಸಮಾಜದಲ್ಲಿರುವಂಥ ಒಂದು ಮೌಢ್ಯತೆ ಆಗಿರ್ಬೋದು, ಮೂಢನಂಬಿಕೆ ಆಗಿರ್ಬೋದು, ಭಕ್ತಿ ಹೆಸರಲ್ಲಿ ಅವರು ಮಾಡೋ ಅನಾಚಾರಗಳು ಆಗಿರ್ಬೋದು, ಇದನ್ನೆಲ್ಲ ಲೇಖಕರು ತುಂಬ ಚೆನ್ನಾಗಿ ಕಟ್ಟಿಕೊಡ್ತಾ ಹೋಗ್ತಾರೆ. ಆಮೇಲೆ ಇಲ್ಲಿ ಬರೋ ಪ್ರಮುಖ ಪಾತ್ರಗಳು ಅಂತಂದರೆ ಚಂದ್ರ ಅಂತ. ಚಂದ್ರ ಅಂದರೆ ವ್ಯಕ್ತಿಯಲ್ಲ, ಅದೊಂದು ವ್ಯಕ್ತಿ ಥರನೇ ಅಂದ್ಕೊಳ್ಬೋದು. ಅದೊಂದು ಬಾಬಣ್ಣನ ಸಾಕು ನಾಯಿ ಚಂದ್ರ. ಬಟ್ ಈ ನಾಯಿ ಅಂದರೆ ನಾಯಿ, ಬಟ್ ಇಲ್ಲಿ ನಾಯಿ ಅಂತ ಅವರು ಎಲ್ಲಿ ಉಲ್ಲೇಖ ಮಾಡಿಲ್ಲ, ಚಂದ್ರ ಅಂತಲೇ ಅವರು ಉಲ್ಲೇಖ ಮಾಡ್ತಾ ಒಬ್ಬ ಮನುಷ್ಯನ ಪಾತ್ರನ ಎಂತೆಂಥ ವ್ಯಕ್ತಿತ್ವ, ಏನೇನು ವ್ಯಕ್ತಿತ್ವ ಎಲ್ಲ ಕೊಡಬೇಕು ಅಷ್ಟು ಸಾಮಗ್ರಿ ವ್ಯಕ್ತಿತ್ವಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಚಂದ್ರಗೆ. ಅವರ ಅಂದರೆ ಆ ನಾಯಿ ಧೈರ್ಯ ಆಗಿರ್ಬೋದು, ಅದರದ ಸೂಕ್ಷ್ಮ ಗ್ರಹಿಕೆ ಆಗಿರ್ಬೋದು, ತಾಳ್ಮೆ, ಪ್ರೀತಿ, ನಿಯತ್ತು, ಇದೆಯಲ್ವ, ಆ ನಾಯಿ ಹೆಂಗಿರುತ್ತೆ ಅಂತ ನೀವು ನೋಡಬೇಕು. ಅಂದರೆ ಇದು ಈ ಕಾದಂಬರಿಯಲ್ಲಿ ಈ ಕತೆ ಸುತ್ತರದೇ ಆ ಚಂದ್ರನ ಸುತ್ತಮುತ್ತ, ಅಂದರೆ ಆ ನಾಯಿ ಸುತ್ತಮುತ್ತನೇ ಇದು ಕತೆ ಹೋಗುತ್ತೆ. ಕೊನೆಗೂ ಆ ನಾಯಿ ಏನಾಗುತ್ತೆ, ಆ ನಾಯಿ ಅಂದರೆ ಅದು ಯಾವ ನಾಯಿ, ಅದು ಎಲ್ಲಿ ಸಿಕ್ತು ಅವನಿಗೆ ನಾಯಿ. ಆಮೇಲೆ ಅವನು ಕುಲುಮೆ ಕೆಲಸ ಮಾಡ್ತಾ ಇರ್ತಾನೆ. ಯಾರು, ಬಾಬಣ್ಣ ಕುಲುಮೆ ಕೆಲಸ ಮಾಡ್ತಿರ್ಬೇಕಾದ್ರೂ ಕೂಡ ಮತ್ತೆ ಮಧ್ಯರಾತ್ರಿಯಲ್ಲಿ ಅವನು ಬೇಟೆ ಕೂಡ ಆಡ್ತಾ ಇರ್ತಾನೆ. ಅವನು ಬೇಟೆ ಆಡಬೇಕಾದ್ರೆ ಆ ಸಂದರ್ಭದಲ್ಲಿ ಅವನಿಗೆ ಬೇಟೆ ಸಂದರ್ಭದಲ್ಲಿ ಅವನಿಗೆ ಒಂದು ತಾಯಿ ಮಗು ಸಿಗುತ್ತೆ. ಆ ತಾಯಿ ಮಗು ಯಾರು, ಆ ತಾಯಿ ಮಗು ಮುಂದೆ ಏನಾದರೂ, ಅಲ್ಲಿ ತಾಯಿ ಸತ್ತೋಗ್ತಾರೆ, ಆ ಮಗು ಏನಾದ, ಅದು ನೀವು ಓದಿ ತಿಳಿಬೇಕು. ಇದು ಒಟ್ಟಾರೆಗೆ ನಾನು ಇದನ್ನು ಕ್ಯೂರಿಯಾಸಿಟಿ ಅಂದರೆ ಈ ಪುಸ್ತಕ ಹೀಗಿದೆ, ಚೆನ್ನಾಗಿದೆ, ಓದಿ ಅಂತ ಹೇಳ್ತೀನಿ ಹೊರತು ಈ ಪುಸ್ತಕದ ಸಾರಾಂಶ ಎಲ್ಲ ನಾನು ಹೇಳಲ್ಲ. ಯಾಕೆ ಹೇಳಲ್ಲ ಅಂತಂದರೆ, ಈ ಪುಸ್ತಕನ ಮತ್ತು ಯಾರು ಕೊಂಡು ಖರೀದಿಸಿ ಯಾರು ಓದಲ್ಲ ಅಂತ ಅಷ್ಟೇ. ಯಾಕಂದರೆ ಪುಸ್ತಕನ ಕೊಂಡು ಖರೀದಿಸಿ ಓದಬೇಕು, ಅಂಕಾದರೆ ತುಂಬ ಚೆನ್ನಾಗಿರುತ್ತೆ, ಅದೊಂದು ಅನುಭವ ಇರುತ್ತೆ. ಈಗ ಕೆಲವೊಬ್ರು ಹೇಳ್ತಾರೆ ಪುಸ್ತಕ ಓದೋದಕ್ಕೂ ಮೂವಿ ನೋಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅಲ್ವಾ. ಅದೇ ರೀತಿ ಈ ಪುಸ್ತಕ ಅಂತ ಇಸ್ ಬ್ಯೂಟಿಫುಲ್. ಎಲ್ಲಿ ನೀವು ಇದನ್ನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ ಪುಸ್ತಕ ರೌದ್ರ ವರ್ಣಂ. ಈಗ ಯಾರಿಗೆ ತುಂಬ ಕಾಡು ಬೇಟೆ ತುಂಬ ಇಂಟ್ರೆಸ್ಟ್ ಇರುತ್ತೋ, ಆಮೇಲೆ ಇದು ಜಾಸ್ತಿ ನಾಯಿಗಳ ಮೇಲೆ ಸಾಕು ಪ್ರೀತಿ ಜಾಸ್ತಿ ಇರುತ್ತೋ ಅಂಥವ್ರಿಗಂತ ಇದು ಹೇಳಿ ಬಯಸಿದ ಪುಸ್ತಕ ಅಂತಲೇ ಹೇಳ್ಬೋದು. ಇಸ್ ವೆರಿ ಗುಡ್ ಪುಸ್ತಕ, ಚೆನ್ನಾಗಿದೆ. ನಾನು ಈ ಕಾದಂಬರಿ ಬಗ್ಗೆ ಜಸ್ಟ್ ಕ್ಯೂರಿಯಾಸಿಟಿ ಮೂಡಿಸ್ತೀನಿ ಹೊರತಾಗಿ ಇದು ಸಾರಾಂಶ ಯಥಾವತ್ತಾಗಿ ಹೇಳಲ್ಲ. ಅದರಿಂದ ಈ ಪುಸ್ತಕನ ನೀವು ಖರೀದಿ ಮಾಡಿ ಓದಿ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಈ ಪುಸ್ತಕನ ಖರೀದಿ ಮಾಡಿ ಓದಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.